ಇವಾಗ ತಾನೇ ನಮ್ಮ ದುನಿಯಾ ವಿಜಯ್ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿ ಹಾಗೆ ಅವರು ಆಕ್ಟ್ ಮಾಡಿರೋದಷ್ಟೇ ಅಲ್ಲದೆ ಮತ್ತೊಮ್ಮೆ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾನೇ ಭೀಮಾ. ನೂರಾರು ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈ ಸಿನಿಮಾನ ಇವಾಗ ನಾನು ಹೋಗಿ ನೋಡ್ಕೊಂಡ್ ಬಂದೆ. ಸಿನಿಮಾ ನಂಗೆ ಹೇಗೆ ಅನಿಸ್ತು, ನನಗೆ ಏನ್ ಇಷ್ಟ ಆಯ್ತು, ಸಿನಿಮಾದಲ್ಲಿ ಏನ್ ಕಷ್ಟ ಆಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರುವಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದಿರೋ ನೋಟಿಫಿಕೇಶನ್ ನಿಮಗೂ ಒಂದು ಬರುತ್ತೆ. ಓಕೆ, ಭೀಮಾ ಸಿನಿಮಾನ ನಮ್ಮ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಗುರು. ಇದು ಮೊದಲನೇ ಸಿನಿಮಾ, ಸಲಗ ಸಿನಿಮಾನ ಡೈರೆಕ್ಷನ್ ಮಾಡಿದ್ರು, ಅದಂತೂ ಸೂಪರ್ ಮಾಡಿದ್ರು. ಈಗ ಎರಡನೇದು ಭೀಮಾ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅದು ಕೂಡ ಸಖತ್ತಾಗೆ 2000 ಇಯರ್ ಅಲ್ಲೆಲ್ಲ ಹಿಂದೆ ಅದಾದ್ಮೇಲೆಲ್ಲ ಉಪೇಂದ್ರ ಅವರು ಏನ್ ಮಾಡ್ತಿದ್ರು ಅದನ್ನ ಇವಾಗ ದುನಿಯಾ ವಿಜಯ್ ಅವರು ಮಾಡ್ತಾರೆ. ಅಂದ್ರೆ ಕಾಪಿ ಅಂತ ಹೇಳ್ತಾ ಇಲ್ಲ ನಾನು. ಹೀರೋಗಳು ಒಂದು ಒಳ್ಳೆ ಕಣ್ಣೆಣ್ಣ ಎತ್ಕೊಂಡು ಸಮಾಜಕ್ಕೆ ಒಂದ್ ಒಳ್ಳೆ ಮೆಸೇಜ್ ಕೊಡೋ ತರ ಅವರೇ ಆಕ್ಟ್ ಮಾಡಿ ಡೈರೆಕ್ಷನ್ ಮಾಡೋ ಸಿನಿಮಾಗಳೇ ಸೂಪರ್ ಬರೋದು ಗುರು. ಅಂದ್ರೆ ಉಪೇಂದ್ರ ಅವ್ರದ್ದು ಆಗಿರ್ಬೋದು, ಇನ್ನಿತರ ಸಿನಿಮಾ ಆಗಿರ್ಬೋದು, ದುನಿಯಾ ವಿಜಯ್ ಅವ್ರದ್ದು ಸಲಗ ಆಗಿರ್ಬೋದು, ಹಾಗೆ ಈಗ ಬಂದಿರೋ ಭೀಮಾ ಆಗಿರ್ಬೋದು, ಇವು ಸಮಾಜಕ್ಕೆ ಒಂದಲ್ಲ ಒಂದ್ ಮೆಸೇಜ್ ಕೊಟ್ಟೆ ಇರ್ತವೆ. ಅದೇ ತರ ಈ ಭೀಮಾ ಸಿನಿಮಾ ಕೂಡ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟೆ ಇದೆ. ಅಂದ್ರೆ ಯುವಕರು ಡ್ರಗ್ಸ್ ವಿಚಾರಕ್ಕೆ ಏನಾಗ್ತಾ ಇದೆ, ಈ ಬೆಂಗಳೂರು ಸೈಡ್ ಎಲ್ಲ ಏನಾಗ್ತಾ ಇದೆ, ಇಲ್ಲಿನ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ ಅಷ್ಟಾಗಿ. ಆದ್ರೆ ಬೆಂಗಳೂರು ಸೈಡ್ ಎಲ್ಲ ಹಂಗಿದೆ ಹಿಂಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ. ಅವೇನ್ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ. ಬೇರೆ ಕಲಸಿಪಾಳ್ಯ ಅಲ್ಲೆಲ್ಲ ಏರಿಯಾದಲ್ಲೆಲ್ಲ ಈ ತರ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಆದ್ರೆ ನನಗಿನ್ನೂ ಗೊತ್ತಿಲ್ಲ. ಅಂದ್ರೆ ಅವಾಗೆಲ್ಲ ನ್ಯೂಸ್ ಅಲ್ಲೆಲ್ಲ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದೆ ಅಷ್ಟೇ. ಈಗ ಅದನ್ನ ದುನಿಯಾ ವಿಜಯ್ ಅವರು ಎತ್ಕೊಂಡು ಅದನ್ನ ನೈಜವಾಗಿ ಒಂದು ತೆರೆ ಮೇಲೆ ತಂದಿದ್ದಾರೆ. ಅದಂತೂ ಸೂಪರ್ ಆಗಿ ತಂದಿದ್ದಾರೆ. ಅಲ್ಲಿ ಎಲ್ಲರ ಅಭಿನಯ ನನಗೆ ತುಂಬಾ ಇಷ್ಟ ಆಯ್ತು. ಅದ್ರಲ್ಲಂತೂ ಆ ಪೊಲೀಸ್ ಕ್ಯಾರೆಕ್ಟರ್ ಇದೆ ಅಲ್ಲ, ಅದಂತೂ ಹಿಂಗೂ ಇರ್ತಾರ ಗುರು ಪೊಲೀಸರು, ಅದು ಲೇಡಿ ಪೊಲೀಸ್ ಹಿಂಗ್ ಇರ್ತಾರ ಅಂತ ಮಸ್ತಾಗಿ ಮಾಡ್ಸವ್ರೆ ನಮ್ ದುನಿಯಾ ವಿಜಯ್ ಅವರು. ಹಾಗೆ ಇದರಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ಬ ಕಲಾವಿದರು ಹೊಸ ಕಲಾವಿದರನ್ನ ಹಾಕೊಂಡಿದ್ದಾರೆ. ಅದರಲ್ಲೂ ಡ್ರ್ಯಾಗನ್ ಅಂತ ಒಬ್ರು ಕಲಾವಿದರನ್ನ ಹಾಕೊಂಡಿದ್ದಾರೆ, ಅವರೇ ಸಿನಿಮಾದ ಮೇನ್ ವಿಲನ್ ಕೂಡ. ಅವ್ರ ಲಾಸ್ಟ್ ಅಲ್ಲಿ ಅಂತೂ ಮಸ್ತ್ ಆಕ್ಟ್ ಮಾಡಿ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ತುಂಬಾ ಜನಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಹಳೆ ಕಲಾವಿದರನ್ನ ಹಾಕೊಂಡು ಸಿನಿಮಾ ಗೆಲ್ಸೋದು ಹಳೆ ವಿಷಯ. ಈಗ ಹೊಸ ಕಲಾವಿದರನ್ನ ಹಾಕೊಂಡು ಸಿನಿಮಾನ ಹೌಸ್ಫುಲ್ ಓಡಿಸ್ತಾರೆ. ಅಂದ್ರೆ ದುನಿಯಾ ವಿಜಯ್ ಅವರು ಒಬ್ರು ಸ್ಟಾರ್ ಆಗಿದ್ದಾರೆ. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂತ ಬಂದ್ರೆ ಕನ್ನಡ ಇಂಡಸ್ಟ್ರಿ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸಿನಿಮಾಕ್ಕೆ ಸರ್ಟಿಫಿಕೇಟ್ ಸಿಕ್ಕಿದ್ದು ಸಿನಿಮಾನ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ಅಂದ್ರೆ ನೋಡ್ಬೋದು, ಅದು ನಿಮ್ಮಿಚ್ಛೆ. ಸಿನಿಮಾದಲ್ಲಿ ಕೆಲವೊಂದು ವಲ್ಗರ್ ವರ್ಡ್ಸ್ ಇವೆ, ಅವನ್ನ ಕೇಳ್ಕಂತ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ಅಂದ್ರೆ ನೋಡ್ಬೋದು. ಆದ್ರೆ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಯಾಕಂದ್ರೆ ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆದ್ರೆ ಯುವಕರು ಈ ಡ್ರಗ್ಸಿನ ಚಟಕ್ ಬಿದ್ದು ಏನೇನ್ ಆಗ್ತಾರೆ, ಆಮೇಲೆ ಅವ್ರ ಮುಂದಿನ ಸ್ಥಿತಿ ಏನಾಗುತ್ತೆ, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಅನ್ನೋದೆಲ್ಲ ತೋರಿಸಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಪೊಲೀಸ್ ಅವರ ನಿಜ ಪರಿಚಯ ಆಗುತ್ತೆ. ಅಂದ್ರೆ ಕೆಲವ್ರು ಒಳ್ಳೆಯವರು ಇರ್ತಾರೆ, ಕೆಲವ್ರು ಕೆಟ್ಟರು ಇರ್ತಾರೆ ಅಂತ ತೋರಿಸಿದ್ದಾರೆ. ಹಾಗೆ ಹೀರೋ ಅಣ್ಣನ ಒಂದು ಸೀನ್ ಇದೆ, ಅದನ್ನ ನೋಡಿ ಸಿನಿಮಾದಲ್ಲಿ ಅದು ಎಮೋಷನಲ್ ಆಗಿ ವರ್ಕ್ ಆಗಿದೆ. ಅಂದ್ರೆ ಸಿನಿಮಾದಲ್ಲಿ ಲವ್ ಕೂಡ ಇದೆ, ಅದು ಮಾಮೂಲಾಗಿದೆ. ದುನಿಯಾ ವಿಜಯ್ ಅವರು ಒಂದು ಹಳೆ ಸ್ಟೈಲ್ ಎತ್ಕೊಂಡು ಈ ಸಿನಿಮಾದಲ್ಲಿ ಬಂದಿದ್ದಾರೆ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಬ್ಬ ದುನಿಯಾ ವಿಜಯ್ನ ತೋರಿಸ್ತಾರೆ. ಅಂದ್ರೆ ಇದು ಒಂಥರ ಸರ್ಪ್ರೈಸ್ ಆಗಿರುತ್ತೆ. ಕೆಲವರು ಹೇಳ್ತಾ ಇದ್ರು ದರ್ಶನ್ ಅಂತ, ಆದ್ರೆ ಅದು ದರ್ಶನ್ ಅವರಲ್ಲ, ಇಲ್ಲಿ ದುನಿಯಾ ವಿಜಯ್ ಅವರೇ ಬೇರೆ ತರ ಬಂದಿದ್ದಾರೆ. ಅದು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಅಂದ್ರೆ ಭೀಮಾ ಪಾರ್ಟ್ 2 ಬರ್ಬೋದು. ನನ್ ರಿವ್ಯೂ ಆಯ್ತು. ಈಗ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದವ್ರು ಏನಿದ್ದಾರೆ ಅಂತ ಒಂದು ರಿವ್ಯೂ ನೋಡ್ಕೊಂಡ್ ಬನ್ನಿ. ಅಣ್ಣ ಸೂಪರ್ ಸೂಪರ್ ಇದೆ ಅಣ್ಣ. ಫಿಲಂ ಬಗ್ಗೆ ಸೂಪರ್ ಅಣ್ಣ, ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಇದೆ. ಚೆನ್ನಾಗಿತ್ತು ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ ಫಿಲಂ. ಪಾರ್ಟ್ 2 ಬರುತ್ತಾ? ಸೂಪರ್ ಆಗಿದೆ ಸಿನಿಮಾ ಪಾರ್ಟ್ 2 ಬರುತ್ತಾ? ಹೇಗಿದೆ ಪಾರ್ಟ್ 2 ಚೆನ್ನಾಗಿರುತ್ತೆ ಅಣ್ಣ. ಸೂಪರ್ ಅಣ್ಣ, ಸೂಪರ್ ಆಯ್ತು. ಸೂಪರ್ ಸೂಪರ್ ಅಣ್ಣ, ಡೈರೆಕ್ಷನ್ ಚೆನ್ನಾಗಿದೆ, ಡೈರೆಕ್ಷನ್ ಸೂಪರ್, ಎಲ್ಲ ಸೂಪರ್ ಅಣ್ಣ. ಸಿನಿಮಾ ಹೇಗಿದೆ?
ಹುಡುಗರು ಫುಲ್ ಡ್ರಗ್ಸ್ ಅಡಾಪ್ಟ್ ಆಗಿದ್ದಾರೆ, ಗಾಂಜಾ ಅದು ಇದು ಅಂತ. ಅದರಲ್ಲಿ ಒಂದು ಪಾಯಿಂಟ್ ಚೆನ್ನಾಗಿ ಇಟ್ಟಿದ್ದಾರೆ. ಅದರಲ್ಲೂ ಪೊಲೀಸು ಅವನು ಗಾಂಜಾ ಮಾರೋರ ಜೊತೆಗೆ ಚೆನ್ನಾಗಿ ದುಡ್ಡಿಸ್ಕೊಂಡು ಇದು ಮಾಡ್ತಾ ಇರ್ತಾನೆ, ಸಪೋರ್ಟ್ ಮಾಡ್ತಾ ಇರ್ತಾನೆ. ಅವಾಗೆ ಅವರೊಬ್ಬರು ಸಾಯ್ತಾನೆ. ಅವನು ಬಂದು ಆ ಹುಡುಗಿಯರು ಬಂದು ಅವ್ರ ಮುಂದೆ ಅಳ ಟೈಮಲ್ಲಿ ಅವ್ನು ಫುಲ್ಲು ಪೊಲೀಸಿಗೆ ಅವಾಗ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಇದಾರಲ್ಲ, ಲಂಚ ತೊಗೋಬಾರ್ದಂತ. ಅದು ಸೆಂಟಿಮೆಂಟ್, ಕಣ್ಣಲ್ಲಿ ನೀರು ಬರುತ್ತೆ ಆ ಸೆಂಟಿಮೆಂಟಲ್ಲಿ. ಹಾಂ, ನನಗೂ ಮಕ್ಕಳಿದ್ದಾರೆ, ಮಕ್ಕಳು, ನಾನು ನಾಳೆ ಹಿಂಗಾದರೆ ಹೆಂಗಿರ್ಬೋದು ಅಂತ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ, ಪೊಲೀಸವ್ರಿಗೆ. ಅವಾಗ ಸಪೋರ್ಟ್ ಮಾಡ್ತಾನೆ ಪೊಲೀಸು. ಚೆನ್ನಾಗಿದೆ, ಸೂಪರಾಗಿದೆ. ಹಾಂ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಫಿಲಮ್ ಮಾತ್ರ. ಚೆನ್ನಾಗಿದೆ ಸರ್ ಫಿಲಮ್, ಸೂಪರ್ ಫಿಲಮ್. ಡೈರೆಕ್ಷನ್ ಸೂಪರ್ ಇದೆ, ಚೆನ್ನಾಗಿದೆ. ವೈಟ್ ಸೂಪರ್ ಸೂಪರ್ ಆಗಿದೆ ಗುರು. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ಸೂಪರ್ ಆಗಿದೆ ಬ್ರೋ. ಸೂಪರ್ ಆಗೈತೆ ನೋಡ್ರಿ, ಚೆನ್ನಾಗಿದೆ. ಸಿನಿಮಾ ಸೂಪರ್ ಅಣ್ಣ, ಡಬಲ್ ಬರುತ್ತೆ. ಇವತ್ತಿನ ಪೀಳಿಗೆಗೆ ಭಾಳ ಒಳ್ಳೆ ಸೂಪರ್ ಚಿತ್ರಕಥೆ ನಿರ್ದೇಶನ ಮಾಡಿದ್ದಾರೆ. ಸೂಪರ್ ಒಪ್ಕೊಳ್ಳಾರೆ ಪಿಕ್ಚರ್ ಮಾತ್ರ. ದರ್ಶನ್ ಬಾತ್ ಅಲ್ಟಿ ಊಟ ಸೂಪರ್ ಚೆನ್ನಾಗಿದೆ. ಹಾಂ, ಸೂಪರ್ ಇದೆ, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಜೋರಾಯ್ತು ಫಿಲಮ್ ಮಾತ್ರ. ಸಿನಿಮಾ ಮಸ್ತಾಗಿದೆ ಗುರು, ನೀವು ಆರಾಮಾಗಿ ಹೋಗಿ ಥಿಯೇಟ್ರಲ್ಲಿ ನೋಡ್ಬೋದು. ಯಾಕಂದ್ರೆ ಕನ್ನಡ ಸಿನಿಮಾ ಈಗ ಸೆಕೆಂಡ್ ಹಾಫ್ ಶುರು ಆಗಿದೆ. ಭೀಮದಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇದೇ 15ನೇ ತಾರೀಕು ತುಂಬಾ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ, ಅವಕ್ಕೂ ಹೋಗಿ ನೋಡೋಣ. ಹಾಗೆ ನೆಕ್ಸ್ಟ್ ಮಾರ್ಟಿನ್ KD ಇಂಥವೆಲ್ಲ ಸಿನಿಮಾ ಬರ್ತಾ ಇದ್ದಾವೆ. ಎಲ್ಲ ಸಿನಿಮಾಕ್ಕೂ ಬೆಂಬಲ ಕೊಡೋಣ. ಮ್ಯಾಕ್ಸ್ ಕೂಡ ಬರ್ತಾ ಇದೆ. ಎಲ್ಲ ಕನ್ನಡ ಸಿನಿಮಾಗಳಿಗೂ ಬೆಂಬಲ ಕೊಡಿಸಿ ಬೆಳೆಸೋಣ. ಕನ್ನಡ ಇಂಡಸ್ಟ್ರಿ ಬೆಳೆಸಿದೆ, ಹಾಗೆ ಕನ್ನಡ ಕೂಡ ಉಳಿಸೋಣ, ಬೆಳೆಸೋಣ. ಓಕೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.